ಕ್ಯಾನ್ಸಲ್ ಮಾಡಿದ್ರೆ ಮತ್ತು ಅದೇನಲ್ಲ ಅವರು ಇದರಿಂದ ಇವರು ಟ್ರಾಫಿಕ್ ಪೊಲೀಸರು ಕರ್ತವ್ಯ ನಿಭಾಯಿಸ್ತಾರೆ. ಅವರು ಒಬ್ಬ ಮಾಡ್ಯಾನಂದ್ರೆ ದಿವಸ 100 ಗಾಡಿ ಇಡತ್ತೆ, 100 ಗಾಡಿ ಹಿಡಿತಾರೆ. ತಪ್ಪು ಮಾಡಿದವ್ರಿಗೆ ಹಿಡೀರಿ. ಆದರೆ ಅವರು ಏನು ಮಾಡ್ತಾರೆ ಸರ್, ಗಾಡಿ ಸ್ಟೇಷನ್ದಾಗ ಹಾಕ್ಕೊಂಡು ಕೋರ್ಟ್ ಮುಗಿಸ್ಕೊಂಡು 24 ತಾಸು ಗಾಡಿ ಬಿಡಂಗ. ಅಲ್ಲಿ ಕೋರ್ಟಿಗೆ ಹೋದ್ರೆ ಕೋರ್ಟ್ ಬಿಸಿ ಏನಂತಾರೆ, ಎಲ್ಲರೂ ತಲೆ ಹೋಗ್ರಿ ಅಂತಾರೆ. ಅಲ್ಲಿ ಕಾನೂನು ಆಗ್ತದೆ. ಮತ್ತು ಜಡ್ ಸಾಹೇಬ್ರ ಗಾಡಿ ಡೇಟ್ ಆಗ್ತದೆ. 5 ದಿವಸ ಗಾಡಿ ಬಿಡ್ತಾರೆ, ದಿವಸ 300 ರೂಪಾಯಿ ಕಲೆಕ್ಷನ್. ಮತ್ತು ಈ ಗಾಡಿಗೆ ಹೆಂಗೆ ಕೊಡ್ಬೇಕು, ಈ ಸಂಸಾರ ಹೆಂಗೆ ನಡೆಸ್ಬೇಕು, ಇವು ಎಲ್ಲರೂ ವೆಲ್ ಎಜುಕೇಟೆಡ್ ಅದ ಸರ್, ಎಲ್ಲ ಕ್ವಾಲಿಫೈಡ್ ಅದ. ಯಾರು ಅನ್ಪಡ ಸಾಧ್ಯ ಕಲ್ತಾರೋ ಅಂಥವಲ್ಲ. ಈಗ ಜಾಬ್ ಏನೋ ಮಾಡತ್ತಾರೆ ಎಲ್ಲರೂ ಹಂಗೆ. ಮತ್ತು 30 ವರ್ಷದಿಂದ ಆಪರೇಷನ್ ನಾವು ಸ್ವಲ್ಪ ಸಾಹೇಬರಿಗೂ ಮತ್ತು ಒಂದೇ ಒಂದು ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಾಂದ್ರೆ ನಾವು 6 ಅಥವಾ 7 ಯೂನಿಯನ್ ಇದ್ದಾವೆ. ಆ ಯೂನಿಯನ್ ಮುಖಂಡರು ಖಾದಿ ಬಟ್ಟೆಯನ್ನು ಬಿಟ್ಟು ಖಾದಿ ಬಟ್ಟೆ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಗುರುತಿಸ್ಕೊಂಡು ಪರಿಚಯ ಮಾಡಿಕೊಂಡು ತಮ್ಮ ಬ್ಯಾಳೆಯನ್ನು ಕುದಿಸುವುದನ್ನು ನೋಡ್ತಾರೆ. ಫಸ್ಟ್ ಆಫ್ ಆಲ್ ನಾನು ತಮಗೆ ಒಂದು ವಿಷಯ ತಿಳಿಸ್ಬೇಕು ಈ ಸಂದರ್ಭದಲ್ಲಿ. ಅಂದರೆ ಒಟ್ಟಾರೆ ಎಲ್ಲ ಯೂನಿಯನ್ನವ್ರನ್ನ ಕರೆದು ಅವ್ರ ರಿಜಿಸ್ಟ್ರೇಷನ್ ವ್ಯಾಲಿಡಿಟಿ ಇದೆ ಇಲ್ಲೋ, ರಿನ್ಯೂವಲ್ ಇದೆ ಇಲ್ಲೋ, ಇನ್ಸ್ಪೆಕ್ಷನ್ ಆಗಿದೆಯೋ ಇಲ್ಲೋ ಅಂಥವ್ರಿಗೆ ಮಾತ್ರ ತಮ್ಮ ಇಲಾಖೆಯಲ್ಲಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಬರುವ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ. 12,500 ಆಟೋ ರಿಕ್ಷಾ ಆನ್ ರೆಕಾರ್ಡ್ ಆನ್ ರಿಜಿಸ್ಟ್ರೇಷನ್ ಆಗಿದೆ. ಇದರ ಅರ್ಥ ಏನಾಯ್ತು? ಏನು ಭ್ರಷ್ಟಾಚಾರ ನಡೀಲಾಗ್ತದ? ಏನು ಆಟೋ ರಿಕ್ಷಾ ಪರ್ಮಿಟ್ ಇದ್ರು ಆಟೋ ಬರತ್ತಾವ ಹೊಸ ಹೊಸ. ಇದು ಯಾರ್ದು ಹೊಂದಾಣಿಕೆ ಮಾಡಿ ಇವರು ಆಟೋ ರಿಕ್ಷಾದವರು ಇಟ್ಟು ಬಿಡಾಕತ್ತಾರ? ಸರ್, ನಿಮ್ಮ ಮಾತಿನ ಅರ್ಥ ಏನಾಯ್ತು? ಜಿಲ್ಲೆಯಲ್ಲಿ ಜನರಿಗಿಂತ ಜಾಸ್ತಿ ಆಟೋಗಳೇ ಆಗ್ಯಾವಂತ ನಂಗಾಯ್ತು. ಮತ್ತೆ ನೀವು ಬಿಜಾಪುರದಾಗ ತಿರುಗಾಡ್ತಿರಲ್ಲ, ಒಂದು ಸಿಂಗಲ್ದಾಗ ಬರೀ ಆಟೋ ಕಾಣ್ತಾವ, ಏನು ಕಾಣ್ತಾವ್ರಿ? ಆಟೋ ಕಾಣಿಸ್ತಾವ ನೋಡಿ. ಹೌದಲ್ಲ? ಈಗ ಇದ್ರಾಗ ಮತ್ತೇನು ನಡೆದದಂದ್ರೆ ಷಡ್ಯಂತ್ರ. ಒಬ್ಬ ರೊಕ್ಕ ಇದ್ದವರು ಬಡ್ರು ಮಂದಿ ಆಟೋ ಒತ್ತಿ ಹಾಕೊಳಕತ್ತಾರೆ. ಒಬ್ಬೊಬ್ಬ 50 ಆಟೋ ಅದ ಒಬ್ಬೊಬ್ಬಂದು. ಇದು ಇನ್ಕ್ವೈರಿ ಮಾಡೋರು ಯಾರು? ಈ ಬಡ್ರಿಗೆ ಸಾಲ ಕೇಳಾಗ ಹೋದ್ರೆ ನೀನು ಆಟೋ ಒತ್ತಿ ಹಾಕ, ನನ್ನ ಕಲೆಕ್ಷನ್ ಕೊಡು ಅಂತೇಳಿ. ಯಾರ್ದು ಬಿಜಾಪುರ ನಗರದಲ್ಲಿ ಆಟೋ ರಿಕ್ಷಾದವ್ರದ್ದು ಹೊಟ್ಟೆ ತುಂಬಾಗತ್ತಿಲ್ಲ. ಅದರ ಒಳಗೆ ಇವರು ಡಿಪಾರ್ಟ್ಮೆಂಟ್ದವರು ಇವ್ರಿಗೆ ಬೆನ್ನತ್ತಾರೆ. ಆ ಡಿಪಾರ್ಟ್ಮೆಂಟ್ದವ್ರು ತಪ್ಪತ್ತು ನಾವು ಅನ್ನಂಗಿಲ್ಲ. ಅವರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ ಮ್ಯಾಗೆ ಅವರು ಹಿಡಿತಾರೆ. ಕೆಲವೊಂದು ಸಂದರ್ಭದಲ್ಲಿ ಬ್ರೇಕ್ ಮಾಡ್ತಾರೋ ಇಲ್ಲ, ಅದು ಸಿಚುವೇಶನ್ ಹೆಂಗಿರ್ತದೆ, ಆಟೋ ರಿಕ್ಷಾದವ್ರ ಪರೇಶಾನಿ ಏನದ, ತ್ರಾಸ ಏನದ ಅವ್ರಿಗೆ ಗೊತ್ತಾಗಂಗಿಲ್ಲ. ಅವರು ಡ್ಯೂಟಿ ಮಾಡಬೇಕು. ಇದರ್ಲಿಂದ ಏನದಲ್ಲ, ಬಿಜಾಪುರ ನಗರದಲ್ಲಿ ಆಟೋ ರಿಕ್ಷಾದವರು ಭಾಳ ತ್ರಾಸನಾಗದ. ಒನ್ ವೇ ಕ್ಯಾನ್ಸಲ್ ಮಾಡಿದ್ರೆ ಟ್ರಾಫಿಕ್ ಆಗಂಗಿಲ್ಲ. ಒನ್ ವೇ ಈಗಿಂದ ಅಲ್ಲ, ಅದು 15-16 ವರ್ಷ ಒನ್ ವೇ ಮಾಡುವುದು ಪರಿಸ್ಥಿತಿ ಯಾಕೆ ಬಂತು? ಏನು ಈಗ 10-15 ವರ್ಷ ಇಟ್ಟರೆ ಆಟೋ ಇದ್ದಿದ್ದಿಲ್ಲ. ಇವರು ನಮ್ಗೆ ಅನ್ಸುಮಟ ಏನದಲ್ಲ, ವೆಹಿಕಲ್ ಒಳಗೆ ಇವರು ಭೇದ ಭಾವ ಮಾಡತ್ತಾರೆ. ಕಾರಿಗೆ ಪರ್ಮಿಷನ್ ಐತಿ, 2 ವೀಲರ್ ಪರ್ಮಿಷನ್ ಅದ, ಆಟೋ ರಿಕ್ಷಾದವ್ರಿಗೆ ಪರ್ಮಿಷನ್ ಇಲ್ಲ. ಯಾಕ್ರಿಪ್ಪ? ಆಟೋ ರಿಕ್ಷಾದವ್ರು ಮನುಷ್ಯರ ಕಾಣಂಗಿಲ್ಲ, ಅವ್ರ ಹೆಂಡತಿ ಮಕ್ಕಳಿಲ್ಲ, ಅವ್ರ ಜೀವನ ಹೆಂಗೆ ಸಾಕ್ಬೇಕು? ಜೀವನ ಸಾಕೋದು ಈಗ ಒಂದು ಸೀಟ್ ತೊಗೊಂಬಂದ್ರೆ ಸೈಡಿಗೆ ಹೋಗಿ ನಿಂದ್ರಿಸ್ತಾನೆ. ಒಬ್ಬ ಹೋಮ್ ಗಾರ್ಡ್ ಇಟ್ಟಾರ ಇವರು, ಒಂದು ಪೊಲೀಸಿಂದ 4 ಹೋಮ್ ಗಾರ್ಡ್ ಇಟ್ಟಾರ, ಬಂದು ಕೂತು ಬಿಡ್ತಾನೆ. ನಾವು ಏನು ರೀ ಕುದಿಸಿದ ತೊಗೊಂಡು ಹೋಗೋದು, 500 ರೂಪಾಯಿ ದಂಡ ಹಾಕೋದು, ಅದನ್ನು ಕೋರ್ಟಿಗೆ ಹೋಗಬೇಕು, 3 ದಿವಸ ಗಾಡಿ ನಿಂದಿರ್ತದೆ. ಈಗ ನಿಮ್ಮ ಮಾಧ್ಯಮ ಮುಖಾಂತರ SP ಸಾಹೇಬ್ರಿಗೆ ಮನವಿ ಮಾಡ್ಕೋತೀವಿ ನಾವು. ನೀವು ಮಾಡಾಕತ್ತೀರಿ, ಟ್ರಾಫಿಕ್ ರೂಲ್ಸ್ ಮೇಂಟೈನ್ ಆಗಲಿ ಮತ್ತು ಡಿಸಿಪ್ಲಿನ್ ಮೇಂಟೈನ್ ಆಗಲಿ, ನೀವು ಮಾಡಾಕತ್ತೀರಿ. ನಾವು ನಿಮಗೆ ನಿಮ್ಮ ಜೊತೆಗೆ ಇದ್ದೀವಿ, ಅವೇರ್ನೆಸ್ ಕಾರ್ಯಕ್ರಮ ನಾವು ಮಾಡಾಕತ್ತೀವಿ. ಆದ್ರೆ ಕೆಲವು ಮನೆಯ ಒಳಗೆ ಪರಿಸ್ಥಿತಿ ಕೆಟ್ಟಿದಿರ್ತದೆ. ದಯವಿಟ್ಟು ಅಂಥವ್ರಿಗೆ ಸ್ವಲ್ಪ ಸಹಾಯ ಮಾಡಿದರೆ ಬೇಷಕ್ಕದ. ಫಸ್ಟ್ ಆಫ್ ಆಲ್ ನೀವು ಅಲ್ಲಿ ಒನ್ ವೇ ಕ್ಯಾನ್ಸಲ್ ಮಾಡಿದರೆ ಟ್ರಾಫಿಕ್ ಬಿಜಾಪುರ ನಗರದಲ್ಲಿ ಆಗಂಗಿಲ್ಲ. ಸರ್, ಈ ಮೊದಲು ಏನು 2024 ಒಳಗೆ DC ಸಾಹೇಬ್ರಿಗೆ ಕೊಟ್ಟಿನಿ, SP ಸಾಹೇಬ್ರಿಗೂ ಮನವಿ ಕೊಟ್ಟಿನಿ. DC ಸಾಹೇಬ್ರ ಕಚೇರಿ ಹೊತ್ತಿಗೆ ನಮ್ಗೆ ಲೆಟ್ರು ಬಂದದ. ಆದರೆ ದುರ್ದೇವ ಏನದಂದ್ರೆ, ನಮ್ಮ ಬಿಜಾಪುರ ನಗರದಲ್ಲಿ 12,500 ಆಟೋ ರಿಕ್ಷಾ ಆನ್ ರಿಜಿಸ್ಟರ್ ಅದಾವೆ. ಆದರೆ ಒಂದು
8-9 ಸಾವಿರ ಆಟೋ ರಿಕ್ಷಾ ತಿರುಗಾಳತ್ತವು, ಯಾರೂ ಒಕ್ಕಟ್ಟಾಗಂಗಿಲ್ಲ. ತ್ರಾಸಿದ್ದಾಗ ಮಾತ್ರ ಎಲ್ಲರೂ ಒಕ್ಕಟ್ಟಾಗ್ತಾರೆ, ಕೈಕಾಲು ಬಿಡ್ತಾರೆ, ಬಿಡಿಸ್ರಿ ಒಂದಾಗ್ತೀವಿ ಅಂತಾರೆ. ಅವ್ರು ಗಾಡಿ ಬಿಡಿಸಿದ ಮ್ಯಾಗ ಈಗ ಮನೆ 70 ಮಂದಿ ಗಾಡಿ ನಾವು ರಿಕ್ವೆಸ್ಟ್ ಮಾಡಿ ಬಿಡಿಸಿದ್ದೀವಿ, 7 ಮಂದಿ ಬಂದಿಲ್ಲ. ಈ ಪರಿಸ್ಥಿತಿಯಿಂದ ಬಿಜಾಪುರ ಆಟೋ ರಿಕ್ಷಾದವರು. ಸರ್ ಇನ್ನೊಂದೇನಪ್ಪ ಅಂತ ಬಿಜಾಪುರ ಜಿಲ್ಲೆಯಲ್ಲಿ ಆದಷ್ಟು ಎಲೆಕ್ಟ್ರಿಕ್ ಆಟೋಗಳು ಜಾಸ್ತಿ ಆಗಿವೆ. ರೂಲ್ಸ್ ಆಟೋ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಅವರಿಗೆ ಅದು ಏನು ಇಲೆಕ್ಟ್ರಾನಿಕ್ ಆಟೋ ಅದಲ್ಲ, ಅದ್ರದ್ದು ಪಾಸಿಂಗೇ ಬೇರೆ ಅದ, ಅದ್ರ ರೂಲ್ಸೇ ಬೇರೆ ಅದ. ಇದು ಬಿಟ್ಟು ಈಗ ಇದರೊಳಗೆ ಅವರು ಅದಾರ, ಎಲ್ಲರೂ ನಮ್ಮ ಅಣ್ಣ ತಮ್ಮರು ಅದಾರ, ಬೇರೆದವ್ರು ಏನಿಲ್ಲ, ದುಡಿಲಾಕೆ ಬಂದಾರ. ಹೆಂಡತಿ ಮಕ್ಕಳು ಹೊಟ್ಟೆ ಸಾಕು. ನಾವು ಎಲ್ಲ ಇವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊತೀವಿ ಅಂದ್ರೆ, ನೀವು ಏನು ಮುಂದೇನು ಫಳಿ ಹಾಕಿ 4-4 ಸೀಟ್ ಕುಂದಿರ್ತೀರಿ, ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಏನಾರೇ ಅನಾಹುತ ಆದ್ರೆ ನಿಮ್ಗೆ ಲೈಸೆನ್ಸ್ ಇನ್ಶೂರೆನ್ಸು ಸಿಗಂಗಿಲ್ಲ, ನಿಮ್ಗೆ ಯಾರು ನಿಮ್ಗೆ ಪರಿಹಾರ ಸಿಗಂಗಿಲ್ಲ. ಮತ್ತೊಂದು ವಿಷಯ ಏನಂದ್ರೆ, ಕೆಲವೊಂದು ಜನರು ಗ್ರಾಮೀಣ ಪರ್ಮಿಟ್ ತೊಗೊಂಡ್ರ, ಬೇರೆ ಮತಕ್ಷೇತ್ರದಿನ ಗ್ರಾಮೀಣ ಪರ್ಮಿಟ್ ತೊಗೊಂಡು ಅವರು ಸಿಟಿ ಒಳಗೆ ನಡೆಸಲಾಗತ್ತಾರೆ. ಅಂಥವ್ರಿಗೆ ಒಂದು ಸ್ವಲ್ಪ SP ಸಾಹೇಬರು ಗಮನ ಇಡೋದು ಸ್ವಲ್ಪ ತಡೆ ಹಾಕಿದ್ರೆ ಬೇಷಕ್ಕ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಯೂಸುಫ್ ಜಮಾದಾರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಾವು ಇವತ್ತಿನ ದಿನ ವಿಜಯಪುರ ನಗರದ ಆಟೋ ರಿಕ್ಷಾ ಚಾಲಕರು ಮಾಲೀಕರನ್ನ ಒಂದು ಕಡೆ ಸೇರಿಸಿ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡಿದ್ದೀವಿ. ಅವೇರ್ನೆಸ್ ಮೀನ್ಸ್ ಆಟೋ ಚಾಲಕರಿಗೆ ಒಂದು ಕಾನೂನು ತರಬೇತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಆ ಕೆಲಸವನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಾನು ಒಟ್ಟಾರೆ ಹೇಳಬೇಕಂತಂದರೆ, ವಿಜಯಪುರ ನಗರದಲ್ಲಿ ಯೂನಿಯನು 6-7 ಯೂನಿಯನ್ ಆಗೋದ್ರಿಂದ ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಹೊಂದಾಣಿಕೆ ಆಗ್ತಾಯಿಲ್ಲ, ಎಳಿತಾ ಇದ್ದಾರೆ ಆ ಕಡೆ ಈ ಕಡೆ ಅಂತ. ಅದಕ್ಕೆ ನಾನು ವಿಶೇಷವಾಗಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ತಿಳಿಸಿದ್ದೀನಿ. ಎಲ್ಲ ಯೂನಿಯನ್ನವ್ರನ್ನ ಒಕ್ಕಟ್ಟು ಮಾಡಿ ಒಂದು ಮಾಡಿ ಅವ್ರ ರಿಜಿಸ್ಟ್ರೇಷನ್ ವೆರಿಫೈರ್ ಮಾಡಿ, ರಿನ್ಯೂವಲ್ ಇದೇ ಇಲ್ಲೋ, ಇನ್ಸ್ಪೆಕ್ಷನ್ ಆಗಿದೆಯೋ ಇಲ್ಲೋ, ವ್ಯಾಲಿಡಿಟಿ ಇದೇ ಇಲ್ಲೋ ರಿಜಿಸ್ಟ್ರೇಷನ್, ಅಂಥವ್ರನ್ನ ಮಾತ್ರ ಫೇಸ್ ಮಾಡಲಿಕ್ಕೆ ಅವರಿಗೆ ಅಗೇನ್ಸ್ಟ್ ಬರಬೇಕು. ಅವರು ಅಂಥವ್ರಿಗೆ ಅವಕಾಶ ಕೊಡಿ ಅಂತ ನಾನು ಮಾನ್ಯ ಜಿಲ್ಲಾಧಿಕಾರಿ ಅವ್ರನ್ನ ಕೇಳ್ಕೊಂಡಿದ್ದೀನಿ. ವಿಜಯಪುರ ನಗರದಲ್ಲಿ ಟ್ರಾಫಿಕ್ ವಿಷಯದಲ್ಲಿ ನಾವು ಟ್ಯಾಕ್ಸನ್ನು ಕಟ್ತೀವಿ, ಇನ್ಶೂರೆನ್ಸನ್ನು ಕಟ್ತೀವಿ. ಟ್ಯಾಕ್ಸ್ ಕಟ್ಟಿ ನಾವು ನಮಗೆ ಶಿವಾಜಿ ಸರ್ಕಲ್ನಿಂದ ಗಾಂಧಿ ಸರ್ಕಲ್ಗೆ ನೇರವಾಗಿ ಬರಲಿಕ್ಕೆ ಕೊಡ್ತಾ ಇಲ್ಲ, ಬಸವೇಶ್ವರ ಸರ್ಕಲ್ನಿಂದ ನೇರವಾಗಿ ಗಾಂಧಿ ಸರ್ಕಲ್ಗೆ ಬರಲಿಕ್ಕೆ ಕೊಡ್ತಾ ಇಲ್ಲ. ಇದರ ಬಗ್ಗೆ ಸಾಕಷ್ಟು ಯೂನಿಯನ್ನವರು DC ಅವರಿಗೆ SP ಅವರಿಗೆ ಮನವಿಯನ್ನು ಕೊಟ್ಟಿದ್ದೂ ಆಯಿತು. ಈಗ ನಾವು ಒಟ್ಟಾರೆ ಫೈನಲ್ ಇವತ್ತು ನಮಗೆ ಒಂದು ವ್ಯವಸ್ಥೆ ದೊರಕಿಸ್ಕೊಡ್ಬೇಕಂತ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕೇಳ್ಕೊಂಡಿದ್ದೀವಿ. ಸರ್, ಈಗ ಮಾಧ್ಯಮ ಮುಖಾಂತರ ನಿಮ್ಮ ಆಟೋ ಡ್ರೈವರ್ಗಳಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಿ ನಾವು? ಅದೇ ಈಗ ನಾವು ಒಂದು ಅವರಿಗೆ ಕಾನೂನು ತರಬೇತಿಯನ್ನು ಕೊಟ್ಟಿದ್ದೀನಿ. ನಾನೇ ಸ್ವತಃ ಎಲ್ಲರನ್ನು ತೊಗೊಂಡಲ್ಲಿ ಗಾರ್ಡನ್ನಲ್ಲಿ ಮೀಟಿಂಗ್ ಮಾಡಿ ಅವರಿಗೆ ಸಲಹೆ ಕೊಟ್ಟಿದ್ದೀವಿ. ಕಾನೂನು ಪ್ರಕಾರ ಇರಬೇಕು, ರೂಲ್ಸ್ ಫಾಲೋ ಮಾಡಿ ಅಂತ ಅವರಿಗೆ ತಿಳಿಸಿದ್ದೀವಿ. ಯಾಕಂದ್ರೆ ಸರ್, ಬಿಜಾಪುರ ನಗರದಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ, ನೋಡ್ತೀರಿ, ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದು ಬೇಸಿಕಲಿ ಹೇಳಬೇಕಂತಂದರೆ, ವಿಜಯಪುರ ನಗರದ ಪಾಪ್ಯುಲೇಷನ್ ಉದಾಹರಣೆಗೆ 3 ಲಕ್ಷ ಪಾಪ್ಯುಲೇಷನ್ ಇದ್ದರೆ 3,000 ಆಟೋ ಸಫಿಷಿಯೆಂಟ್ ಆಗ್ತಿತ್ತು. ಬಟ್ ಇವಾಗ 12,000 ಆಟೋ ಆಗಿದ್ದಾವೆ. ಫಸ್ಟ್ ಆಫ್ ಆಲ್ ರೋಡ್ ಅಂತೂ ವರಸ್ಟ್ ರೋಡು. ಯಾವುದೇ ವೆಹಿಕಲ್ದವರು ತಮ್ಮ ಬಚಾವ್ಗೆ ತಮ್ಮ ವೆಹಿಕಲ್ ಮೇಂಟೆನೆನ್ಸ್ ಉಳಿತಾಯ ಮಾಡಲಿಕ್ಕೆ ರಾಂಗ್ ಸೈಡ್ ಹೋಗೋದು, ರಾಂಗ್ ಸೈಡ್ ಬರೋದು, ಎಲ್ಲಿ ಒಳ್ಳೆ ರೋಡ್ ಇರ್ತಾ ಆ ಕಡೆ ಬರ್ತಾ ಇರ್ತಾವೆ ಗಾಡಿ. ಇದರಿಂದ ಅಪಘಾತ ಆಗುವ ಸಾಧ್ಯತೆ ಹೆಚ್ಚು. ತಮ್ಮ ಹೆಸರು? ನಾನು ಅಬ್ದುಲ್ ಜಾಕಿ ಎಸ್ ಪಟೇಲ್, ಆಟೋ ಯೂನಿಯನ್ ಅಧ್ಯಕ್ಷ. ಜೈ ಹಿಂದ್, ಜೈ ಕರ್ನಾಟಕ.